ಹಾನಗಲ್ ತಾಲೂಕ್ ಅಲ್ವಾ ಇದು? ಹಾನಗಲ್ ತಾಲೂಕ್ ಅವಲಗಿರಿ ಕೊಪ್ಪ ಸರ್. ಆವಲಗೆರೆ ಕೊಪ್ಪ. ತಮ್ಮ ಹೆಸರು? ಮಲ್ಲೇಶ್. ಏನ್ ಮಾಡ್ತಿದ್ದೀರಾ ಮಲ್ಲೇಶ್? ಸರ್ ನಾವು ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ ಸೀಟು ಸರ್. ನನಗೆ ಬೆಡ್ ಆಗಿತ್ತು. ಮೆಸೇಜ್ ಸ್ಟಾರ್ಟ್ ಮಾಡಿಸಿದ್ರೆ ಇದು ಕಾಂಟ್ಯಾಕ್ಟ್ ಬೇಸ್ ಮೇಲೆ. ಇದ ಮನೆ ಇದೆ ನಮ್ದು. ಇದು ತಮ್ಮಂದು. ಅಲ್ಲ ಒಟ್ಟು ನಾವು ಬದುಕಂತ ಮನೆ ತಮ್ಮಂದು ಬೇರೆ, ನಿಮ್ಮದು ಬೇರೆ ಅಲ್ವಾ? ನಿಮ್ಮನ್ನು ಅಲ್ವಾ? ಓಕೆ. ಇದು ನಮ್ದಲ್ವಾ? ಎಂಟ್ರೆನ್ಸ್ ಆ ಕಡೆ ಕೊಟ್ಟಿದೆ ಸರ್. ಈಗ ಕೊಟ್ಟಿದ್ರೆ ನೀವು ಹಿಂಗೂ ಓಡಾಡ್ತೀರಿ? ಹಿಂಗೆ ಈಗ ಬಂದ್ ಮಾಡಿದ್ವಿ ಸರ್. ಈಗ ಒಂದು 2 ತಿಂಗಳಿಂದ ಬಂದ್ ಮಾಡಿದ್ರಿ. ಹಿಂಗೆ ಹಿಂಗೆ ಓಡಾಡ್ತಾರೆ. ಅಲ್ಲ ಹಿಂಗ್ ಓಡಾಡೋದಿಲ್ವಾ ಈಗ? ಇಲ್ಲ ಸರ್, ಇಲ್ಲಿ ಬಂದ್ ಲಾಕ್ ಮಾಡಿ. ಯಾಕೆ ಸರ್ ಈ ಬಾಗಿಲ ಸ್ವಲ್ಪ ಮಿಸ್ಟೇಕ್ ಐತೆ ಅಂತ ನನಗೆ ಅನಿಸ್ತದೆ. ಬೇಡ ಅಂತ ನಮ್ಮ ವಿಡಿಯೋಸ್ ನೋಡಿ ಅಂದ್ಕೊಂಡಿದ್ದೀರಿ. ಓಕೆ, ಒಳ್ಳೇದಾಯ್ತು. ಇದೇನಾಗತ್ತಂದ್ರೆ ಹೆಣ್ಮಕ್ಳ ಮೇಲೆ ಅತಿ ದೊಡ್ಡ ತೊಂದರೆ ಆಗುತ್ತೆ. ಒಂದು ದೊಡ್ಡ ತೊಂದರೆ ಅಂದ್ರೇನು, ಮಾರಣಾಂತಿಕವಾದ ತೊಂದರೆ ಆಗ್ಬಿಡುತ್ತೆ. ಅರ್ಥ ಆಯ್ತಾ? 2 ಫೈನಾನ್ಷಿಯಲಿ ಬಹಳ ಟೈಟ್ ಆಗುತ್ತೆ. ಫೈನಾನ್ಷಿಯಲಿ ಅರ್ಥ ಆಗುತ್ತೆ? ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗುತ್ತೆ. ಫೈನಾನ್ಷಿಯಲಿ ಫುಲ್ ಟೈಟ್ ಆಗುತ್ತೆ. ಅದ್ರ ಬಗ್ಗೆ ಯಾವ ಡೌಟು ಇಲ್ಲ. ಸರಿನಾ? ದುಡ್ಡು ಕಳ್ಕೊಂಡ್ಬಿಡ್ತೀರಿ. ಸರಿನಾ? ಒಂದು ಇದು ನಾವೇನಾಗ್ತಿದೆ ಅಂದ್ರೆ ಹಿಂಗ್ ಊಟ ಮಾಡೋದ್ ಬಿಟ್ಟು ಹಿಂಗ್ ಊಟ ಮಾಡ್ದಂಗೆ ಆಗ್ತಾ ಇದೆ. ಸರಿನಾ? ಇದ್ರನ್ನ ಇಲ್ಲಿವರೆಗೆ ಜಾಗ ನಮ್ದಲ್ವಾ? ಕ್ಲೋಸ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ನೀವು ಬೆಂಗಳೂರಲ್ಲಿ ಕೆಲಸ ಮಾಡ್ತಿರಲ್ವಾ? ಕ್ಲೋಸ್ ಮಾಡಿ. ಇದು ನಮ್ದು, ಅದು ಗಾಡಿದು. ಓಕೆ, ನೀವು ಒಂದ್ ಕೆಲಸ ಮಾಡಿ, ಈ ದೊಡ್ಡ ಡೋರು ಆ ಕಡೆಯಿಂದ ಬರ್ಬೇಕಲ್ವಾ? ನೀವು ಇದನ್ನ ಕ್ಲೋಸ್ ಮಾಡ್ಕೊಂಡು ಶೀಟು ಅಲ್ಲಿಂದ ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಹಂಗ್ ಬರೋದಕ್ಕೆ ಅಲ್ಲಿಂದ ಓಪನ್ ಮಾಡ್ಕೊಂಡು ಆ ಡೋರ್ ಕೊಟ್ಕೊಂಡು ಹಂಗ್ ಬಂದ. ಅರ್ಥ ಆಯ್ತು ಹೇಳೋದು? ಹಿಂದ್ಗಡೆ ಎಲ್ಲಿಂದ ಇಲ್ಲಿಗೆ ಹೋಗ್ತೀಯ? ಹಿಂಗ್ ಹೋಗಿ ಹಂಗ ಹೋಗ್ತೀಯ? ಹಿಂಗ್ ಊಟ ಮಾಡ್ತೀಯಾ? ಹಿಂಗ್ ಊಟ ಮಾಡ್ತೀಯ ಅಲ್ವಾ? ಹಾಗೆ. ಅರ್ಥ ಆಯ್ತಾ? ನೀವೇನ್ ಲಗೇಜ್ ಇದ್ರು ಕೂಡ ಇಲ್ಲಿ ಹಾಕೊಳ್ಳಿ. ಇದನ್ನ ಹಾಕೊಂಡಾಗ, ಇದನ್ನ ಅಡ್ಡ ಕಟ್ಕೊಂಡಾಗ ನಾನು ಹೇಳೋದು ನೋಡಿ, ಇದೆಲ್ಲ ವ್ಯತ್ಯಾಸ ಆಗಿದೆ. ಇಲ್ಲಿಂದ ಇಲ್ಲಿಗೆ 10 ಅಡಿ ತಗೊಂಡ್ರೆ ಅಲ್ಲಿಂದ 10 ಅಡಿ ಇರ್ಬೇಕು. ಇಲ್ಲಿಂದ ಅಲ್ಲಿಗೆ 9 ಅಡಿ ಇದ್ರೆ ಅಲ್ಲಿಂದ ಅಲ್ಲಿಗೆ 9 ಅಡಿ ಇರ್ಬೇಕು. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 8 ಅಡಿ ಬರ್ತಂತ ತಿಳ್ಕೊಳ್ಳಿ. ಅಲ್ಲಿಂದ ಅಲ್ಲಿಗೆ 8 ಅಡಿನೇ ಇರ್ಲಿ. ಇದು ಹೆಚ್ಚಾಗೋದು, ಅದು ಕಡಿಮೆ ಆಗೋದು, ಅದು ಹೆಚ್ಚಾಗೋದು ಕಡಿಮೆ ಆಗೋದು ಬೇಡ. ಸರಿನಾ? ಒಂದು. ಎರಡನೇದು, ಅರ್ಧದಿಂದ ಆ ಕಡೆ ಎಷ್ಟು ಫುಲ್ ಅನ್ನು ಬಿಟ್ಕೊಳ್ಳಿ ಕಾರ್ ತಗೊಳಕ್. ಹಿಂಗ್ ಬಂದು ಟರ್ನ್ ಆಗ್ಲಿ. ಹೊರಗೆ ಹಿಂಗ್ ಹೋಗೋದು ಬೇಡ. ಇದನ್ನ ಕ್ಲೋಸ್ ಮಾಡಿ ಇದನ್ನ. ಸರಿನಾ? ಓಕೆ, ಕ್ಲೋಸ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಳ್ಳಿ. ನೋಡಿ ಇದನ್ನ ಅಲ್ಲಿ 10 ಅಡಿ ಇದ್ರಲ್ಲಿ 12 ಅಡಿ ಇದೆ. ಅರ್ಥ ಆಗತ್ತಾ? ಏನ್ ಅರ್ಥ ಇದೆ ಹೇಳಿ? ಜಾಸ್ತಿ ಇಲ್ವಾ? ಅದಕ್ಕೆ ಇಲ್ಲಿ 10 ಅಡಿ ಮಾಡ್ಕೊಂಡ್ರೆ ಅಲ್ಲಿ 10 ಅಡಿ ಮಾಡ್ಕೊಳ್ಳಿ. ಶೀಟು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ ಶೀಟ್. ಸರಿನಾ? ತಿರುಗ ಮತ್ತೆ ಹೈಟು ಈ ಒಳಗಿದೆಯಲ್ವಾ, ಒಳಗಡೆ ಫ್ಲೋರಿಂಗ್ ಇದೆಯಲ್ವಾ, ಫ್ಲೋರಿಂಗ್ ಇಂತ ಮಿನಿಮಮ್ 2 ಇಂಚಸ್ ಹೈಟ್ ಇರ್ಲಿ. ಇದೆಲ್ಲ ಒಳಗಡೆ ಫ್ಲೋರಿಂಗ್ ಇಂತ 2 ಇಂಚಸ್ ಹೈಟ್ ಇರ್ಲಿ. ಇದೆಲ್ಲ ಕಂಪ್ಲೀಟ್ ನೆನ್ಪಿಟ್ಕೋಬೇಕು. ಸರಿನಾ? ವಿಡಿಯೋ ಇರುತ್ತೆ, ನೋಡ್ಕೊಳ್ಳಿ. ಸರಿನಾ? ಅಮ್ಮ ಚೆನ್ನಾಗಿದ್ರಮ್ಮ? ಸರಿ. ಹೆಣ್ಮಕ್ಳು ಬದುಕದ ಕಷ್ಟ ಆಗತ್ತಪ್ಪ ಅಂತ ಒಂದು ಪರಿಸ್ಥಿತಿ ಬಂದೋಗ್ಬಿಡುತ್ತೆ ಇಲ್ಲಿ. ಒಂದು ನೆನ್ಪಿಟ್ಕೊಂಡ್ಬಿಡಿ. ಆ ಟಾರ್ಚ್ ಓಪನ್ ಮಾಡಪ್ಪ ಸ್ವಲ್ಪ. ನೋಡಿ ಕರೆಂಟ್ ಈಗಲೇ ಹೋಯ್ತಲ್ವಾ? ಟ್ರಾನ್ಸ್. ಓಕೆ, ತೆಲುಗುನಾ? ಸರಿ, ಓಕೆ. ಬೋವಿಲ್ಲ ಯಾವ್ದು ತೆಲುಗು ಮಾತಾಡ್ತಾರ? ಓಕೆ, ಸರಿ, ಓಕೆ. ಈ ಡೋರ್ తీసుకో. ಈ ಕಡೆ ಡೋರ್ తీసుకో. ಇಲ್ಲಿಂದ ಡೋರ್ ತಕೊಳ್ಳಿ, ವಿಂಡೋ ಇಟ್ಕೊಳ್ಳಿ. ಅಲ್ಲಿ ಬೇಕಾದ್ರೆ ಇಲ್ಲೆಲ್ಲ ವಿಂಡೋ ಇಟ್ಕೊಳ್ಳಿ. ಬೇಕಾದ್ರೆ ಇಲ್ಲಿಂದ ಫಸ್ಟ್ ಡೋರ್ ತಗೊಳ್ಳಿ. ಇದನ್ನ ಡೋರ್ ಕ್ಲೋಸ್ ಮಾಡ್ಬೇಕು, ಇಮಿಡಿಯೇಟ್ ಕ್ಲೋಸ್ ಮಾಡ್ಬೇಕು. ಮತ್ತೆ ಕಿಚನ್ ರೂಮ್ ಎಲ್ಲಿ ಹೇಳ್ತೀನಿ 1 ನಿಮಿಷ. ನೀವು ಇನ್ನೂ ಒಂದು ಈಸಿ ಆಗ್ಬೇಕಂದ್ರೆ ನಿಮ್ಗೆ ಒಂದು ಕೆಲಸ ಮಾಡಿ, ಇಲ್ಲಿ ಅಡ್ಡೆಗೋಡೆ ಕಟ್ಕೊಂಡ್ಬಿಡಿ. ಇಲ್ಲಿಗೆ ಕಿಚನ್ ಇಲ್ಲಿಗೆ ಬೇಕು ಅಂದ್ರೆ ನಮ್ಗೆ ಇಲ್ಲಿ ಅಡ್ಡೆಗೋಡೆ ಕಟ್ಕೊಂಡ್ಬಿಡೋಣ. ಡೋರ್ ಇಲ್ಲಿ ತಕೊಂಡ್ಬಿಡೋಣ. ಈ ಗೋಡೆಯ ಪಕ್ಕದಲ್ಲಿ ಹಂಗೆ ಡೋರ್ ಬಂದ್ಬಿಡ್ಲಿ ಎದುರಿಗೆ. ಅರ್ಥ ಆಯ್ತು ಹೇಳೋದು? ನಿಮ್ಗೆ ಅವಾಗ ಈಸಿ ಆಗತ್ತೆ. ಈ ಡೋರ್ ಇದೆಯಲ್ಲ, ಈ ಡೋರ್ ಆಪೋಸಿಟ್ ಡೋರ್ ತಕೊಂಡ್ಬಿಡಿ. ಅವಾಗ ಏನ್ ಮಾಡ್ತೀರಂದ್ರೆ, ಈ ವಾಲ್ ಇದೆಯಲ್ಲ, ವಾಲ್ ಸರಿಯಾಗಿ ಇಲ್ಲಿ ವಾಲ್ ಬಂದ್ಬಿಡ್ಲಿ. ಇಲ್ಲಿ ಬಂದ್ಬಿಟ್ಟು ಸ್ಟಾಪ್ ಮಾಡ್ಬಿಡಿ. ಇಲ್ಲಿ ಹೋಗ್ತಾರೆ, ಹಿಂಗ್ ಹೋಗ್ತಾರೆ, ಇಲ್ಲಿ ಕಿಚನ್ ಮಾಡ್ಕೊಂಡು ಇಲ್ಲೊಂದು ವಿಂಡೋ ಮಾಡ್ಕೊಳ್ಳಿ, ಇಲ್ಲೊಂದು ವಿಂಡೋ ಮಾಡ್ಕೊಳ್ಳಿ. ಸರಿ, ಸರಿನಾ? ಇದು ಇದು ಮಾಡ್ಕೊಳ್ಳಿ. ಏನು ಬೆಡ್ರೂಮ್ ಮಾಡ್ಕೋಬೋದಿಲ್ಲ, ಸ್ಟೋರ್ ಮಾಡ್ಕೋಬಹುದು, ನೀವೇನಾದ್ರೂ ಮಾಡ್ಕೋಬಹುದು. ಆದ್ರೆ ಒಂದು ವಿಚಾರ ನೆನಪಿಟ್ಕೊಳ್ಳಿ, ಅದಕ್ಕಿಂತ ಮಿನಿಮಮ್ ಅಂತ ಅಂದ್ರೆ 3 ಇಂಚ್ ಹೈಟ್ ಮಾಡ್ಬೇಕಿದೆಲ್ಲ ಫ್ಲೋರಿಂಗು.
ಇದು 3 ಇಂಚ್ ಆದ್ರೆ ಅದು ಎಷ್ಟು ಇದಕ್ಕಿಂತ ಹೈಟ್ ಮಾಡ್ಬೇಕು ಅದನ್ನ. ಅಲ್ಲಿಂದ ನಾನು ಇಳಿಬಾರ್ದು, ಇಲ್ಲಿಂದ ಇಳಿಬೇಕು ನಾನು. ಅಲ್ಲಿ ಕಿಚನ್ ಬೇಡ ಅಂದ್ರೆ ಕಿಚನ್ ಬೇಡಪ್ಪ ಅಂದಲ್ಲಿ ನಾನು ಹೇಳೋದು ಅರ್ಥ. ಓಕೆ, ಇದನ್ನ ಇಲ್ಲಿ ಮಾಡ್ಕೊಳ್ಳಿ. ಕಿಚನ್ ಬೇಡಪ್ಪ ಅಂದ್ರೆ ಅಲ್ಲಿ ಡೋರ್ ತಕೊಳ್ಳಿ. ಬನ್ನಿ, ಏನ್ ತೊಂದ್ರೆ ಏನಿಲ್ಲ. ಇದು ಹೈಟ್ ಮಾಡ್ಕೊಳ್ಳಿ. ಇದೆಲ್ಲ ಹೈಟ್ ಮಾಡ್ಕೊಳ್ಳಿ, ಸಿಮೆಂಟ್ ಹಾಕೊಳ್ಳಿ, ಸರಿನಾ? ಇದೆಲ್ಲ ಏನಿದು ಅಲ್ಲ? ಓಕೆ. ಗೋಡೆ ಇಲ್ಲಿ ಗೋಡೆ ಇತ್ತು, ಇದಿಷ್ಟೇ ಚಿಕ್ಕದಾಗಿ ಒಂದು ಬೆಡ್ರೂಮ್ ಮಾಡಿದ್ವಿ. ಆಮೇಲೆ ನಿಮ್ ವಿಡಿಯೋಗಳು ನೋಡಿದಾಗ ಇದನ್ನ ಇಬ್ಬರು ಕಡೆಗೆ ಆಗುತ್ತೆ, ಇದು ಬಾರ್ ಆಗುತ್ತೆ ಅಂತ ಅನ್ಕೊಂಡ್ರು. ಇದನ್ನ ಮನೆ ರೀಸೆಂಟ್ ಆಗಿ ತರಿಸಿದ್ರು. ಇಲ್ಲೊಂದು ಈ ಕಡೆಯಿಂದ ಬೆಡ್ರೂಮ್ ಮಾಡೋದು ಅಂತ ಅನ್ಕೊಂಡ್ರು. ಮಾಡ್ಬೋದು, ತೊಂದ್ರೆ ಏನಿಲ್ಲ. ಒಂದ್ ನಿಮಿಷ ಹೇಳ್ತೀನಿ. ಇಲ್ಲಿ ಏನ್ ಮಾಡಿದಿರಿ? ಇಲ್ಲಿ ಸ್ಟೋರ್ ರೂಮ್ ಒಂದ್ ಕೆಲಸ ಮಾಡಿ, ಸ್ಟೋರ್ ರೂಮ್ ಆ ಕಡೆ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅದನ್ನ ಏನ್ ಮಾಡ್ಬೇಕು ಅಂತ. ಫಸ್ಟ್ ಇಮ್ಮಿಡಿಯೇಟ್ ಆಗಿ ನೀವು ಮಾಡುವಂತ ಕೆಲಸ ಏನಪ್ಪಾ ಅಂದ್ರೆ, ಆರೋಗ್ಯ ಹೆಂಗಿದೆ? ಹದಗೆಟ್ಟೋಗಿದೆಲ್ವಾ? ಆರೋಗ್ಯ ಹೇಳಲ್ವಾ? ಮಿಸಸ್ ಏನ್ ಮಾಡ್ತಾರೆ? ಎಲ್ಲಿದ್ದಾರೆ? ಇದರಲ್ವಾ? ಚೆನ್ನಾಗಿದಾರಲ್ವಾ? ಹಾ, ಚೆನ್ನಾಗಿಲ್ಲ. ಹೆಣ್ಮಕ್ಳು ಯಾರು ಇಬ್ರು ಚೆನ್ನಾಗಿಲ್ಲ. ಸರಿ, ಇರ್ಲಿ. ಈ ಕಡೆ ಮಾತಾಡೋದಕ್ಕೆ ಒಂದ್ ಕೆಲಸ ಮಾಡಿ, ಇದನ್ನೆಲ್ಲ ಫುಲ್ ಕಿತ್ತಾಕಿ, ತೋಟದೆಲ್ಲ ಕಿತ್ತಾಕ್ಬಿಟ್ಟು, ಇದ್ ಹೈಟ್ ಇದೆಯಲ್ಲ, ಬನ್ನಿ ರೈಟ್ ಆ ಕಡೆ. ಈ ಹೈಟ್ ಇದೆಯಲ್ಲ, ಇದೆಲ್ಲ ಹೈಟ್ ಮಾಡಿದ್ರಲ್ಲ, ಇದೆಲ್ಲ ತೋಟದೆಲ್ಲ ತೆಗೆದು ಹಾಕಿದೀನಿ. ಕೆಳಗಿರೋ ಬಾರಿ ಇಂಪಾರ್ಟೆಂಟು. ಇದನ್ನೆಲ್ಲ ಕಿತ್ಕೊಂಡು ನೀವೊಂದ್ ಕೆಲಸ ಮಾಡಿ, ಏನೇನು ಮಾಡಕ್ ಹೋಗ್ಬೇಡಿ. ಇದನ್ನ ಈ ಮುಖನಲ್ಲಿ ಹಾಕಿ, ಇಲ್ಲಿ ಹಾಕಿ, ಇದೆಲ್ಲ ಇಲ್ಲಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಅರ್ಥ ಆಯ್ತಾ? ಆದ್ರೆ ನಾನು ಹೇಳೋದು, ಸ್ಟವ್ ಇಡ್ತೀವಲ್ವಾ, ಅದನ್ನ ಆ ಕಟ್ಟೆನ ಅದಕ್ಕೆ ಟಚ್ ಮಾಡಬೇಡಿ ಅಷ್ಟೇ. ಈ ವಾಲಿ ಟಚ್ ಮಾಡಬೇಡಿ. ಅಲ್ಲಿ ಸಿಂಕ್ ಈ ಕಡೆ ಮಾಡ್ಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. ಕಿಚನ್ ಆ ಕಡೆ ತಿರುಗಿ ಈಗ ಮಾಡಿ. ಹೆಣ್ಣು ಮಕ್ಕಳು, ಮನೆಯ ಗೃಹಿಣಿ ಈ ಕಡೆ ಮಾಡ್ಬೇಕು. ಅರ್ಥ ಆಯ್ತು ಹೇಳೋದು? ಅದನ್ನೆಲ್ಲ ತಗೊಂಡ್ಬಿಟ್ಟು ಮಾಡ್ಕೊಂಬಿಡಿ. ಆದ್ರೆ ಮತ್ತೆ ಇನ್ನೊಂದು, ಅದೆಲ್ಲ ಮಾಡಿದ್ರಲ್ವಾ ಅದನ್ನ ಮೇಲೆ, ಅದನ್ನೆಲ್ಲ ತೆಗೆದಾಕಿ. ಇದೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಅದನ್ನ ನೀವು ಬೇಕಾದ್ರೆ ಅದೆಲ್ಲ ಟೋಟಲ್ ಸ್ಟೋರ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇಲ್ಲ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ರೆ ಬೆಡ್ರೂಮ್ ಮಾಡ್ಕೊಳ್ಳಿ. ಬನ್ನಿ, ಈಗ ನೀವೊಂದ್ ಕೆಲಸ ಮಾಡಿ, ಅಲ್ಲಿ ಮಾಡಿದಾಗ ಸ್ಟೋರ್ ಬೇಕಲ್ವಾ ನಿಮ್ಗೆ? ಸ್ಟೋರ್ ಇಲ್ಲಿ ಮಾಡ್ಕೊಳ್ತೀರಾ, ಅಲ್ಲಿ ಮಾಡ್ಕೊಳ್ತೀರಾ? ಕಿಚನ್ ಇಲ್ಲಿ ಬರುತ್ತೆ. ಅದಲ್ಲ ನಾನು ಹೇಳೋದು, ಅರ್ಥ ಮಾಡ್ಕೊಳ್ಳಿ. ಅದೇ ಹೇಳಿಲ್ಲ ನಾನು. ಸ್ಟೋರ್ ರೂಮ್ ಎಲ್ಲಿ ಬೇಕು? ಸ್ಟೋರ್ ರೂಮ್ ಇಲ್ಲಾದ್ರೂ ಮಾಡ್ಕೋಬಹುದು, ಅಲ್ಲಾದ್ರೂ ಮಾಡ್ಕೋಬಹುದು. ಯಾವ್ದು ಅಲ್ಲಪ್ಪ, ಅಲ್ಲಿ ಮತ್ತೆ ಕಿಚನ್ ಮಾಡ್ತೀವಲ್ವಾ? ಕಿಚನ್ ಇಲ್ಲೇ ಮಾಡೋಣ ಅಂತ ಅನ್ಕೊಂಡೆ. ಅಂದ್ರೆ ಈಗ ಅಗ್ನಿಮೂರಿ ಒಳಗೆ ಮಾಡೋಣ ಅಂತ. ಇಲ್ಲೂ ಮಾಡ್ಕೋಬಹುದು, ಅಲ್ಲೂ ಮಾಡ್ಕೋಬಹುದು. ಎರಡಿದೆ. ಅದಕ್ಕೆ ನೀನು ಯಾರಲ್ಲಿ ಮಾಡ್ಸೋರು? ಹೌದಾ? ಈಗ ನೀನ್ ಹೇಳ್ದಂಗ್ ಮಾಡ್ತೀರ, ಅವ್ರು ಹೇಳ್ದಂಗ್ ಮಾಡ್ತೀರ? ಅಲ್ಲ, ನಾನು ಹೇಳ್ದ ಅರ್ಥ ಮಾಡ್ಕೊಳ್ಳ. ಅದಕ್ಕೆ ನನಗೆ ಡಿಸ್ಟರ್ಬ್ ಮಾಡ್ಬೇಡಿ ಸುಮ್ನೆ. ನಾನು ಇಲ್ಲಿ ಮಾಡೋದಾದ್ರೆ ಇದೆಲ್ಲ ಹೈಟ್ ಮಾಡಿ, ಹೈಟ್ ಮಾಡ್ಕೊಂಡು ಇಲ್ಲಿ ಅಡಿಗೆ ಮನೆ ಮಾಡಿ, ಫಸ್ಟ್ ಕ್ಲಾಸ್ ಎಲ್ಲ ಮಾಡ್ಕೊಳ್ಳಿ. ಈ ಬಾಗಿಲು ಎದುರಿಗೆ ಬಾಗಿಲು ತಕ್ಕೊಳ್ಳಿ. ಬಾಗಿಲು ಎದುರಿಗೆ ಬಾಗಿಲು ತಕೊಂಡು ನಂಗೆ ಗೇಟ್ ಹಂಗೆ ಎಲ್ಲ ದೊಡ್ಡ ಗೇಟ್ ತಗೊಂಡ್ಬಿಡಿ. ಕಾರ್ ಬಂದಿಟ್ಟು ಹಂಗೆ ಒಳಗೆ, ಸರಿನಾ? ಇಲ್ಲಿ ಮಾಡ್ಕೊಳ್ಳಿ. ನೀವು ಅಲ್ಲಿ ಸ್ಟೋರ್ ಅಲ್ಲಿ ಇರ್ಲಿ, ತೊಂದ್ರೆ ಏನಿಲ್ಲ, ಸರಿನಾ? ಅವಾಗ ಒಂದು ಸ್ಟೋರ್ ಆದ್ರೂ ಆಗತ್ತೆ, ಇಲ್ಲ ಮಾಸ್ಟರ್ ಬೆಡ್ ಆದ್ರೂ ಆಗತ್ತೆ. ಅವಾಗ ಏನ್ ಮಾಡ್ತೀರ ಅಂದ್ರೆ, ಇಲ್ಲಿ ವಾಲು ಇಲ್ಲಿವರೆಗೂ ಬಂದ್ಬಿಟ್ಟು ಬೇಕಾದ್ರೆ ಬಂದು ಇಲ್ಲಿ ಡೋರ್ ತಕೊಂಡು ಇದೊಂದು ರೂಮ್ ಮಾಡ್ಕೊಂಡ್ಬಿಡಿ, ಬೆಡ್ರೂಮ್ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಎಕ್ಸ್ಟೆಂಡ್ ಮಾಡಬೇಡಿ, ಕರೆಕ್ಟ್ ಆಗಿ ಇದ್ರ ಲೆವೆಲ್ಗೆ ಬರಲಿ ಅಷ್ಟೇ. ಮಾಡಿದಲ್ಲ ಏನೇನ ಬನ್ನಿ, ಇಲ್ಲೆಲ್ಲಿ ಬರಲ್ವಾ? ಹತ್ಬೋದಲ್ವಾ? ಇಲ್ಲಿ ಮಾಡ್ಕೊಳ್ಳಿ, ಇಲ್ಲಿ ಮಾಡ್ಕೊಂಡು ಹಿಂಗತ್ತಿ ಹಿಂಗ್ ಹೋಗ್ಬೋದಲ್ವಾ? ಮಾಡ್ಕೊಳ್ಳಿ. ಇದನ್ನ ಫಸ್ಟ್ ಕಿತ್ತಾಕಿ, ಇದು ಕಿತ್ತಾಕಿದ್ನ ಇನ್ನು ಕಿತ್ತಾಕ್ಬಿಟ್ಟು ಇಲ್ಲಾದ್ರೂ ಮಾಡ್ಕೊಳ್ಳಿ, ಅಲ್ಲಾದ್ರೂ ಮಾಡ್ಕೊಳ್ಳಿ. ಅಲ್ಲಿ ಅಕಸ್ಮಾತ್ ಮಾಡುವಾಗಿದ್ರೆ ಸೆಂಟರ್ ಭಾಗಲ್ ತಕ್ಕೊಳ್ಳಿ. ಅಲ್ಲಿ ಮಾಡಿಲ್ಲ ಅಂತಂದ್ರೆ ಲಾಸ್ಟ್ಗೆ ಮಾಡೋರು ತಕ್ಕೊಳ್ಳಿ. ಅರ್ಥ ಆಯ್ತಾ ನಾನು ಹೇಳೋದು? ನೀವು ಈ ಕಡೆ ತಕೊಂಡಿಲ್ಲ ಅಂದ್ರೆ ಲಾಟಿ ತಕೊಳ್ಳಿ, ಒಂದು 3 ಇಂಚ್ ಬಿಟ್ಬಿಟ್ಟು ಲಾಸ್ಟ್ ಅಡ್ಡೋರ್ ತಕೊಳ್ಳಿ. ಇಲ್ಲ ಅಂದಲ್ಲಿ ಇಲ್ಲಿ ನೀವು ತಗೊಳ್ತೀವಿ ಅಂದ್ರೆ 3 ಇಂಚ್ ಬಿಟ್ಟು ತಗೊಳ್ಳಿ. ಅಲ್ಲಿ ಮಾಡ್ತೀವಿ ಅಂದ್ರೆ ಸೆಂಟರ್ ತಗೊಂಡ್ಬಿಡಿ, ಇದ್ರಲ್ಲಿ ಸ್ಟ್ರೈಟ್ ಅದೇನೋ ತಲೆ ಕೆಡ್ಸ್ಕೊಳೋದು ಬೇಡ, ಮುಟ್ಟೋದು ಬೇಡ. ನೀನ್ ತಗೊಂಡು ಒಂದು ಟೇಬಲ್ ಹಾಕೊಂಡು ಮಾಡ್ಕೊಳೋದು ಅಷ್ಟೇ. ಇಲ್ಲ ಎಲ್ಲ ಕಿತ್ತಾಕ್ಬಿಟ್ಟು ಇದನ್ನ
ಎಲ್ಲ ಕಿತ್ತಾಕ್ಲೇಬೇಕು ಇದನ್ನ. ಕಿತ್ತಾಕ್ಬಿಟ್ಟು ಕ್ಲೀನ್ ಆಗಿ ಇಲ್ಲೆಲ್ಲ ಕಟ್ಟೆ ಕಟ್ಕೊಂಡ್ಬಿಡಿ. ಈ ಕಡೆ ಮಾಡಬೇಡಿ, ಮತ್ತೆ ಈ ಕಟ್ಟೆ ಮಾಡಿದ್ರಲ್ಲ ಈ ಕಡೆ ಮಾಡಬೇಡಿ, ಈ ಕಡೆ ಮಾಡ್ಕೊಳ್ಳಿ. ಈ ಕಡೆ ಮಾಡ್ಕೊಂಡು ಎಲ್ ಶೇಪ್, ಇಲ್ಲಿ ಎಲ್ ಶೇಪ್ ಮಾಡಿದಾಗ ನೆನಪಿಟ್ಕೋಬೇಕು, ಆ ಎಲ್ ಶೇಪ್ ಮಾಡಿದಾಗ ನಮಗೆ ಆ ಗೋಡೆಯನ್ನ ಟಚ್ ಆಗಬಾರದು, ಈ ಕಟ್ಟಿ ಆ ಗೋಡೆ ಟಚ್ ಆಗಬಾರದು. ಅದನ್ನೇ ಒತ್ತೆತ್ತಿ ಹೇಳೋದು ನಾನು, ನೆನಪಿಟ್ಕೊಳ್ಳಿ. ಟಚ್ ಆಗದಂಗೆ ಒಂದು ಇಟಿಗೆ ಗೋಡೆನ ಒಂದು ವರ್ಷ ಕಟ್ಬಿಟ್ಟು ಅದ್ರ ಮೇಲೆ ಕುತ್ರಿಸೋದು ಅಷ್ಟೇ. ಅರ್ಥ ಆಯ್ತಾ? ಇಟಿಗೆ ಅದ್ರಲ್ಲಿ ಸೈಡ್ ಇಟ್ಟಾಗ ಅದನ್ನ ಇದು ಮಾಡೋದು, ಟಚ್ ಮಾಡಬೇಡ ಅಲ್ಲಿಗೆ. ಆ ಇಟಿಗೆ ಗೋಡೆ ಮೇಲೆ ಇಡು ಬಂಡೆನ, ಸರಿನಾ? ಅರ್ಥ ಆಯ್ತಾ? ಅರ್ಥ ಇನ್ನೊಂದ್ಸರಿ ಕೇಳಿ, ವಿಡಿಯೋದಲ್ಲಿ ರಿಪೀಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಲ್ಲ ನೀವು ಹೇಳ್ತಾ ಇರೋದು ಈಗ ಅದು ಗೋಡೆ ಇದೆಲ್ಲ ಇಲ್ಲಿ ಮಾಡ್ತೀಯಾ, ಇಲ್ಲಿ ಮಾಡ್ತೀಯಪ್ಪ, ಈ ಗೋಡೆ ಟಚ್ ಆಗಬಾರ್ದು, ಇಟ್ಟಿಗೆ ಇಟ್ಟದು ಟಚ್ ಆಗಬಾರ್ದು, ಇಟ್ಟಿಗೆನ ಟಚ್ ಆಗಬಾರ್ದು, ಸಂಧಿ ಬಿರ್ಬೇಕು ನನಗೆ. ಟೋಟಲಿ 1 ಇಂಚ್ ಆದ್ರೂ ಕ್ಲೀನ್ ಆಗಿ ಸಂಧಿ ಬಿಟ್ಟು ಅದ್ರ ಮೇಲೆ ಕುಂದ್ರಿಸಿ ಬಂಡೆನಾ, ಸರಿನಾ? ಹಾ, ಡೌಟ್ ಇದೆಯಾ? ಡೌಟ್ ಏನಿದೆಯಾ? ಅಲ್ವಾ? ಇದೆಲ್ಲ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಇದು ಎಷ್ಟು ಎಲ್ಲೂರು ಜಾಗ ಇದೆ ನಮ್ದು? ಆ ತೆಂಗಿನ ಮರ ನಮ್ದೇನಾ? ಆ ತೆಂಗಿನವರೆಗೂ ಆಮೇಲೆ ಇಲ್ಲಿ ಬೆಳಗ್ಗೆ ಇದು ಒಳಗಡೆ ಇದು ಮಾಡಿದ್ದೆ, ಅದು ಹಿಂಗಗುಂಡಿ, ಅದು ಒಳಗಡೆ ಎಲ್ಲ ಬೆಳಗ್ಗೆ ತೆಗಿಸಿ ಇದನ್ನ ಕಲ್ಗುಂಡಿ ಈ ಕಡೆ ಫೌಂಡೇಶನ್ ಹಾಕೋಣ ಅಂತ ಬಿಟ್ಟಿದೆ ನೋಡಿ. ಎಲ್ಲ ಸಾಲ ಮಾಡ್ಕೊಳ್ತೀರ ಅಷ್ಟೇ. ಇವೆಲ್ಲ ತೆಗೆದ್ರಿ, ಫಸ್ಟ್ ತೆಗೀರಿ ಇದನ್ನೆಲ್ಲ ತೆಗೆದ್ಬಿಟ್ಟು ಇದನ್ನು ಇದೆಲ್ಲ ಒಂದ್ ಕಡೆಯಿಂದ ತೆಗೆದಾಕಿ ಫೇಸ್ ವಾಶ್ ಮಾಡ್ಕೊಂಡಂಗ್ ಮಾಡ್ಕೊಳ್ಳಿ ಇದನ್ನ. ಅರ್ಥ ಆಯ್ತಾ? ಒಂದ್ ಕಡೆಯಿಂದ ಇಲ್ಲಿ ನೀರ್ ಹಾಕಿದ್ರೆ ನನಗೆ ಈ ಕಡೆ ಹೋಗ್ಬೇಕು, ಇದೆಲ್ಲ ಕಂಪ್ಲೀಟ್ ಮಾಡಿ ದಬ್ಬಿಡಿದ್ನ ಕ್ಲೀನ್ ಆಗಿ. ಯಾವತ್ತು ದಬ್ತಿ ಅಲ್ಲೇವರೆಗೂ. ಇಲ್ಲ ಅಂದ್ರೆ ಮನೆ ಹೆಣ್ಮಗಳು ನೆಮ್ಮದಿನೇ ಇರಲ್ಲ, ಆರೋಗ್ಯವಾಗಿರೋದಿಲ್ಲ ನೋಡಮ್ಮ, ನೆನ್ಪಿಟ್ಕೋ, ಸರಿನಾ? ನೀವ್ ಯಾವ ಹಾಸ್ಪಿಟ್ಲ್ಗನ್ನ ಹೋಗಿ ಏನು ಆಗಿಲ್ಲ ಅಂತಾರೆ, ಹಂಗಲ್ಲ. ಅದೆಂತ ಕಾಯಿಲೆ ಅಲ್ವಾ? ಅರ್ಥ ಆಯ್ತು ಹೇಳೋದು? 2 ದಿನ ಹುಷಾರಾಗಿರ್ತೀರಿ, 3 ದಿವಸ ಮತ್ತೆ ದುಡ್ಡು ನೀರು ಹೋದಂಗೆ ಹೋಗುತ್ತೆ ಹಾಸ್ಪಿಟ್ಲಿಗೆ, ಖರ್ಚು ಅಲ್ವಾ? ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದನ್ನ ರೆಡಿ ಮಾಡ್ಕೊಳ್ಳಿ, ಆಮೇಲೆ ಹೇಳಿ ನನಗೆ. ಗುಂಡಿನ ಸುಮ್ಮನೆ ಮಣ್ಣು ಹಾಕಿ ಸ್ವಲ್ಪ ಅದರಿಂದ ಕಂಪ್ಲೀಟ್ ಮಣ್ಣು ದಬ್ಬಿ, ಹಿಂಗ್ ದಬ್ಕೊಂಡ್ಬಿಟ್ಟು ಎಲ್ಲ ದಬ್ಬಿ ಇದು ಮಾಡಿ ಎಲ್ಲ ತೆಗಿಬೇಕು, ಎಲ್ಲ ಟೋಟಲ್ ತೆಗಿಬೇಕು ಇದನ್ನ, ಸರಿನಾ? ತೆಗೆದು ಇದನ್ನ ಇದೆಯಲ್ಲ, ಇದು ಯಾವ್ದು ಶೆಡ್ ಇದೆಯಲ್ಲ, ಇದು ಮನೆ ಯಾರು ಮದುವೆ ಆಗಿದಾರ, ಶುಭ ಸೂಚನೆ ಆಗಿರಲ್ಲ, ಅದಕ್ಕೋಸ್ಕರ ನಾನು ಹೇಳೋದು ಇದೆಲ್ಲ ದಬ್ತಿರಲ್ವಾ, ಈ ಕಡೆಯಿಂದ ನೀರ್ ಹಾಕಿದ್ರೆ ಆ ಕಡೆ ಹೋಗುತ್ತಲ್ವಾ, ಹಂಗ್ ಮಾಡ್ತಿರಲ್ವಾ? ಮಾಡಿದಾಗ ಮನೆಗೆ ಗ್ಯಾಪ್ ಬಿಟ್ಟು, ಮನೆ 1-3 ಅಡಿ ಗ್ಯಾಪ್ ಬಿಟ್ಟು ಅದನ್ನ ಹಾಕೊಳ್ಳಿ, ಬೇಕಿದ್ರೆ ತೊಂದ್ರೆ ಏನಿಲ್ಲ. ಅಲ್ಲಿ ಹತ್ರಕ್ಕೆ ಹೋಗ್ಬೇಡಿ, ಮನೆ 3 ಅಡಿ ಬಿಟ್ಟು ಗ್ಯಾಪ್ ಬಿಟ್ಟು ಮನೆಯಿಂದ ಆ ಕಡೆ ಹೋಗ್ಬೇಡಿ, ಈ ಕಡೆ ಬರಬೇಡಿ, ಮನೆ ಲೆವೆಲ್ ಕರೆಕ್ಟ್ ಆಗಿರ್ಲಿ. ಪಿಲ್ಲರು ಒಂದು 3-4 ಇದಾಕಿ ಬೇಕಾದ್ರೆ ಇಲ್ಲಿ ಹಾಕೊಳ್ಳಿ, ಬಹಳ ಮುಂದಕ್ಕೆ ಹೋಗ್ಬೇಡಿ. ಏನ ಸದ್ಯಕ್ಕೆ ಏನೇನೋ ಬೇಡ, ತಲೆ ಕೆಡ್ಸ್ಕೊಬೇಡಿ, ಇಷ್ಟೊಂದು ಮಾಡ್ಕೋ. ನಿನಗೆ ಒಳ್ಳೆ ಯೋಗ ಬರುತ್ತೆ. ನಿನಗೆ ಒಳ್ಳೆ ಯೋಗ ಬಂದಾಗ ಏನಾಗ್ಬೇಕಂದ್ರೆ ನನಗೆ ಸ್ವಲ್ಪ ಟಾಪ್ ತೆಗೆದಾಕ್ಬೇಕಿದ್ನ ಅಂತ ಯೋಗ ಬರುತ್ತೆ. ಸ್ವಲ್ಪ ಟೈಮ್ ಕೊಡು ನನಗೆ. ಯಾಕೆ ಇಲ್ದದ್ದೆಲ್ಲ ಯಾಕೆ ಖರ್ಚು ಮಾಡ್ಕೊಳ್ತೀಯ ಅಲ್ವಪ್ಪ? ಖರ್ಚು ಮಾಡ್ಕೋಬೇಡಿ, ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳಿ, ನಿಮ್ಗೊಂದು ಯೋಗ ಬರುತ್ತೆ. ಆಗೊಂದು ಒಳ್ಳೆ ಮನೆ ಕಳುವ. ಜಸ್ಟ್ ಇದೇ ಗೋಡೆಯಲ್ಲಿ ಸುಮ್ಮನೆ ಜಸ್ಟ್ ಒಂದು ಎಳ್ಗ ಸಾಕಂತೆ ಹಾಕೊಡಿ. ನೀವ್ ಹಿಂಗೆ ಇದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲ ಬಿಟ್ಟು ಹೋಗ್ತೀರಿ ಅಷ್ಟೇ, ಊರ್ ಬಿಟ್ಟು ಹೋಗ್ತೀರಿ. ಒಂದ್ ಪೇಪರ್ ಕೊಡಿ, ಸೈನ್ ಮಾಡ್ಕೊಡ್ತೀನಿ, ಹೋಗ್ತೀರಿ ಅಂತ. ಅರ್ಥ ಆಯ್ತಾ? ತೊಂದ್ರೆ ಮಾಡ್ಕೋಬೇಡಿ. ಆ ಕಲ್ಲು ಪಲ್ಲು ಎಲ್ಲ ತಗೊಬಂದು ಕಂಪ್ಲೀಟ್ ಹಿಂದಕ್ಕೆ ಹಾಕಿ, ಕಲ್ಲೆಲ್ಲ ಫಸ್ಟ್ ಹಿಂದಕ್ಕೆ ಹಾಕಿ ಎಲ್ಲ ಕ್ಲೀನ್ ಮಾಡಿ ಪರ್ಫೆಕ್ಟ್ ಆಗ ನೀರ್ ಹಿಂಗ್ ಹೋಗ್ಲಿ. ಅರ್ಥ ಆಯ್ತಾ? ಎತ್ತರ ಆಗ್ಬಿಡ್ತು, ಕಂಪ್ಲೀಟ್ ಎತ್ತರ ಆಗ್ಬಿಡ್ತು, ಇದೆಲ್ಲ ಡೌನ್ ಆಗ್ಬಿಡ್ತು. ಆ ಎತ್ತರ ಕಂಪ್ಲೀಟ್ ತೆಗೆದು ಎಲ್ಲ ದಬ್ಬಿಡಿ, ಹಿಂಗೆ ಹೋಗ್ಬಿಡ್ಲಿ, ಪರ್ಫೆಕ್ಟ್ ಆಗಿರುತ್ತೆ. ಈ ಶರ್ಟ್ ತೆಗೆದು ಇಲ್ಲಿ ಹಾಕೋಬೇಕಿದ್ರೆ ಎಲ್ಲ ಏನು ಬೇಕಂದ್ರೆ ಸುಮ್ಮನೆ ಬಿಡು, ತಲೆ ಕೆಡ್ಸ್ಕೋಬೇಡಿ. ಸುಮ್ಮನೆ ಯಾಕೆ ಬಂಡವಾಳ ಹಾಕ್ತೀರಿ, ಸರಿನಾ? ಸೂಕ್ಷ್ಮ. ಆ ಕಡೆಯಿಂದ ನೀರ್ ಬರಂಗ ನೀರ್ ಹೋಗ್ಲಿ, ಹಿಂಗೆ ಈ ಕಡೆಯಿಂದ ಇಲ್ಲಿ ನೀರ್ ಹಾಕಿರಿ, ಹಿಂಗ್ ಹೋಗಂಗಿರ್ಲಿ. ಅಂದ್ರೆ ಹೈಲೈಟ್ ಎಲ್ಲ ಕಂಪ್ಲೀಟ್ ಸುಮ್ಮನೆ ಡೌನ್ ಮಾಡಿ ಇದನ್ನ ಡೌನ್ ಮಾಡಿ ಎಲ್ಲ ಹಿಂಗ್ ಬರ್ತವೆ, ಅಲ್ಲಿ ಬರೋದಲ್ಲ. ಇದನ್ನ ತೆಗಿ, ದಬ್ಬಿದ್ನ ಎಲ್ಲ ದಬ್ಬ ಹಿಂಗ್ ಹೋಗ್ಲಿ, ಆ ಮೂಲೆಗೆ ಹೋಗ್ಲಿ, ಆ ಮೂಲೆಗೆ ಹೋಗ್ಬೇಕಾರೆ ಹಂಗ ಹೋಗ್ಲಿ. ಸರಿಮ್ಮ, ಡೌನ್ ಮಾಡಮ್ಮ, ನೀರ್ ಎಲ್ಲನೂ ಹೋಗ್ಲವು. ಸುಮ್ನೆ ಡೌನ್ ಟೈಪ್ ಕೊಡು, ಎಲ್ಲನೂ ಹೋಗ್ಲಿ, ಯಾಕೆ ತಲೆ ಕೆಡ್ಸ್ಕೊಳ್ತೀಯ, ಸರಿನಾ? ಓಕೆ.